Welcome our channel, please subscribe and support. ಮಾನಸಿಕ ಆರೋಗ್ಯ ಪ್ರಬಂಧ ಪೀಠಿಕೆ ಮಾನಸಿಕ ಆರೋಗ್ಯವು ವ್ಯಕ್ತಿಯ ಭಾವನಾತ್ಮಕ, ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮವನ್ನು ಒಳಗೊಂಡಿರುತ್ತದೆ. ಇದು ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಉತ್ತಮ ಮಾನಸಿಕ ಆರೋಗ್ಯವು ದೈನಂದಿನ ಜೀವನದಲ್ಲಿ ಒತ್ತಡವನ್ನು ನಿರ್ವಹಿಸಲು, ಇತರರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಜೀವನಕ್ಕೆ ಕೊಡುಗೆ ನೀಡಲು ನಮಗೆ ಸಹಾಯ ಮಾಡುತ್ತದೆ. ಮಾನವಕುಲವು ಸಾಮಾನ್ಯವಾಗಿ ತಮ್ಮ ಭೌತಿಕ ದೇಹವನ್ನು ಆರೋಗ್ಯಕರವಾಗಿ ಇರಿಸಿಕೊಳ್ಳಲು ಹೆಚ್ಚು ಗಮನಹರಿಸುತ್ತಾರೆ ಮತ್ತು ಮನಸ್ಸಿನ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾರೆ. ಇತರ ಪ್ರಾಣಿಗಳಿಗಿಂತ ಮನುಷ್ಯನ ಶ್ರೇಷ್ಠತೆಯು ಅವನ ಉನ್ನತ ಮನಸ್ಸಿನಲ್ಲಿದೆ. ಖಿನ್ನತೆ, ಆಕ್ರಮಣಶೀಲತೆ, ನಕಾರಾತ್ಮಕ ಚಿಂತನೆ, ಹತಾಶೆ ಮತ್ತು ಭಯ ಇತ್ಯಾದಿ ನಮ್ಮ ಮಾನಸಿಕ ಆರೋಗ್ಯ ಮಟ್ಟದಲ್ಲಿ ಗಮನಾರ್ಹ ಪರಿಣಾಮ ಬೀರುವ ಅಂಶಗಳಾಗಿವೆ. ಆದ್ದರಿಂದ ಮನುಷ್ಯನು ತನ್ನ ದೇಹ ಮತ್ತು ಮನಸ್ಸು ಎರಡನ್ನೂ ಸದೃಢವಾಗಿ ಮತ್ತು ಆರೋಗ್ಯಕರವಾಗಿರಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಉತ್ತಮ ಕಾರ್ಯಕ್ಷಮತೆ ಮತ್ತು ಫಲಿತಾಂಶಕ್ಕಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಸಮಾನವಾಗಿ ಮುಖ್ಯವಾಗಿದೆ. ವಿಷಯ ಬೆಳವಣಿಗೆ ಮಾನಸಿಕ ಆರೋಗ್ಯ ಎಂದರೆ ನಮ್ಮ ಮನಸ್ಸನ್ನು ಆರೋಗ್ಯವಾಗಿರಿಸಿಕೊಳ್ಳುವುದು. ದೈಹಿಕವಾಗಿ ಸದೃಢರಾಗಿರುವ ವ್ಯಕ್ತಿಯು ಯಾವಾಗಲೂ ಉತ್ತಮ ಮನಸ್ಥಿತಿಯಲ್ಲಿರುತ್ತಾನೆ ಮತ್ತು ತೊಂದರೆ, ಖಿನ್ನತೆಯ ಸಂದರ್ಭಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ನಿಯಮಿತ ತರಬೇತಿಯು ಉತ್ತಮ ದೈಹಿಕ ಸಾಮರ್ಥ್ಯದ ಗುಣಮಟ್ಟಕ್ಕೆ ಕೊಡುಗೆ ನೀಡುತ್ತದೆ. ಮಾನಸಿಕ ಸಾಮರ್ಥ್ಯವು ಮಾನಸಿಕ ಯೋಗಕ್ಷೇಮದ ಸ್ಥಿತಿಯನ್ನು ಸೂಚಿಸುತ್ತದೆ. ನಾವು ಹೇಗೆ ಭಾವಿಸುತ್ತೇವೆ, ಯೋಚಿಸುತ್ತೇವೆ ಮತ್ತು ವರ್ತಿಸುತ್ತೇವೆ ಎಂಬುದರ ಸಕಾರಾತ್ಮಕ ಅರ್ಥವನ್ನು ಇದು ಸೂಚಿಸುತ್ತದೆ. ಇದು ಜೀವನವನ್ನು ಆನಂದಿಸುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ಇದು ಸ್ವಯಂ ನಿರ್ಣಯಕ್ಕೆ, ಒಬ್ಬರ ಆಂತರಿಕ ಸಾಮರ್ಥ್ಯಕ್ಕೆ ಕೊಡುಗೆ ನೀಡುತ್ತದೆ. ಇದು ಪೂರ್ವಭಾವಿ, ಸಕಾರಾತ್ಮಕ ಪದವಾಗಿದೆ ಮತ್ತು ಮನಸ್ಸಿಗೆ ಬರಬಹುದಾದ ನಕಾರಾತ್ಮಕ ಆಲೋಚನೆಗಳನ್ನು ತ್ಯಜಿಸುತ್ತದೆ. ಮಾನಸಿಕ ಅಸ್ವಸ್ಥತೆ ನಾವು ದೈಹಿಕವಾಗಿ ಅನಾರೋಗ್ಯಕ್ಕೆ ಒಳಗಾಗುವ ರೀತಿಯಲ್ಲಿ ಮಾನಸಿಕವಾಗಿಯೂ ಅನಾರೋಗ್ಯಕ್ಕೆ ಒಳಗಾಗಬಹುದು. ಮಾನಸಿಕ ಅಸ್ವಸ್ಥತೆಯು ಒಬ್ಬರ ಆರೋಗ್ಯದ ಅಸ್ಥಿರತೆಯಾಗಿದೆ. ಇದು ಭಾವನೆ, ಆಲೋಚನೆ ಮತ್ತು ನಡವಳಿಕೆಯ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ. ಮಾನಸಿಕ ಅಸ್ವಸ್ಥತೆಯು ಒತ್ತಡ ಅಥವಾ ನಿರ್ದಿಷ್ಟ ಘಟನೆಗೆ ಪ್ರತಿಕ್ರಿಯೆಯಿಂದ ಉಂಟಾಗಬಹುದು. ಇದು ಆನುವಂಶಿಕ ಅಂಶಗಳು, ಜೀವರಾಸಾಯನಿಕ ಅಸಮತೋಲನ, ಮಕ್ಕಳ ದುರುಪಯೋಗ ಅಥವಾ ಆಘಾತ, ಸಾಮಾಜಿಕ ಅನನುಕೂಲತೆ, ಕಳಪೆ ದೈಹಿಕ ಆರೋಗ್ಯ ಸ್ಥಿತಿ ಇತ್ಯಾದಿಗಳಿಂದ ಉಂಟಾಗಬಹುದು. ಮಾನಸಿಕ ಅಸ್ವಸ್ಥತೆಯನ್ನು ಗುಣಪಡಿಸಬಹುದಾಗಿದೆ. ನಿರ್ದಿಷ್ಟ ತಜ್ಞರಿಂದ ನೀವು ಸಹಾಯವನ್ನು ಪಡೆಯಬಹುದು ಅಥವಾ ಧನಾತ್ಮಕ ಚಿಂತನೆ ಮತ್ತು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯೊಂದಿಗೆ ನೀವು ಈ ಅನಾರೋಗ್ಯವನ್ನು ನಿವಾರಿಸಬಹುದು. ಬೆಳಗಿನ ನಡಿಗೆ, ಯೋಗ ಮತ್ತು ಧ್ಯಾನದಂತಹ ನಿಯಮಿತ ಫಿಟ್ನೆಸ್ ವ್ಯಾಯಾಮಗಳು ಮಾನಸಿಕ ಆರೋಗ್ಯವನ್ನು ಗುಣಪಡಿಸಲು ಉತ್ತಮ ಔಷಧವೆಂದು ಸಾಬೀತಾಗಿದೆ. ಇದಲ್ಲದೆ ಉತ್ತಮ ಆಹಾರ ಮತ್ತು ಸಾಕಷ್ಟು ನಿದ್ರೆಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಮೃದುವಾದ ಸಂಗೀತವನ್ನು ಕೇಳುವ ಮೂಲಕ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವುದು, ಹೆಚ್ಚು ಸಾಮಾಜಿಕವಾಗಿರುವುದು, ನಿಮಗಾಗಿ ವಾಸ್ತವಿಕ ಗುರಿಗಳನ್ನು ಹೊಂದಿಸುವುದು ಮತ್ತು ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಮೂಲಕ ನೀವು ಮಾನಸಿಕ ಅಸ್ವಸ್ಥತೆಯನ್ನು ತಡೆಯಬಹುದು. ತಜ್ಞರ ಪ್ರಕಾರ ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಆರೋಗ್ಯವು ಒಟ್ಟಾರೆ ಫಿಟ್ನೆಸ್ನ ಪ್ರಮುಖ ಭಾಗವಾಗಿದೆ ಎಂದು ಅನೇಕ ಆರೋಗ್ಯ ತಜ್ಞರು ಹೇಳಿದ್ದಾರೆ. ವಾಸ್ತವವಾಗಿ ದೈಹಿಕ ಸಾಮರ್ಥ್ಯವು ದೈಹಿಕ, ಭಾವನಾತ್ಮಕ ಮತ್ತು ಮಾನಸಿಕ ಸಾಮರ್ಥ್ಯದ ಸಂಯೋಜನೆಯಾಗಿದೆ. ಭಾವನಾತ್ಮಕ ಫಿಟ್ನೆಸ್ ಅನ್ನು ಮನಸ್ಸು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಲು ಸಮರ್ಥವಾಗಿರುವ ಸ್ಥಿತಿ ಎಂದು ಗುರುತಿಸಲ್ಪಟ್ಟಿದೆ ಮತ್ತು ಸೃಜನಶೀಲ ಮತ್ತು ರಚನಾತ್ಮಕ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಬಹುದು. ಇದರರ್ಥ ವ್ಯಕ್ತಿಯು ಅತಿ ಸೂಕ್ಷ್ಮನಾಗಿರಬಾರದು. ಅವರು ಬಹಳ ಮುಖ್ಯವಲ್ಲದ ಸಮಸ್ಯೆಗಳ ಬಗ್ಗೆ ಪ್ರಚಾರ ಮಾಡಬಾರದು. ಅವನು ಸಂದರ್ಭಗಳಿಗೆ ಅತಿಯಾಗಿ ಪ್ರತಿಕ್ರಿಯಿಸಬಾರದು. ಜೀವನದ ಭಾಗವಾದ ಹಿನ್ನಡೆಗಳಿಂದ ಅವನು ಅಸಮಾಧಾನಗೊಳ್ಳಬಾರದು ಅಥವಾ ವಿಚಲಿತನಾಗಬಾರದು. ಹಾಗೆ ಮಾಡುವವರು ದೈಹಿಕವಾಗಿ ಸದೃಢರಾಗಿದ್ದರೂ ಆರೋಗ್ಯವಂತರಾಗಿದ್ದರೂ ಭಾವನಾತ್ಮಕವಾಗಿ ಸದೃಢರಾಗಿರುವುದಿಲ್ಲ. ಇದನ್ನು ಸರಿಯಾಗಿಸಲು ಯಾವುದೇ ಜಿಮ್ಗಳಿಲ್ಲ, ಆದರೆ ಯೋಗ, ಧ್ಯಾನ ಮತ್ತು ಪುಸ್ತಕಗಳನ್ನು ಓದುವುದು ಭಾವನಾತ್ಮಕವಾಗಿ ಬಲಶಾಲಿಯಾಗುವುದು ಹೇಗೆ ಎಂದು ನಮಗೆ ತಿಳಿಸುತ್ತದೆ. ಭಾವನಾತ್ಮಕ ಫಿಟ್ನೆಸ್ ಪಡೆಯಲು ಸಹಾಯ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಅಸ್ವಸ್ಥತೆಯು ಸಾಮಾನ್ಯವಾಗಿದೆ ಮತ್ತು ಯಾರನ್ನಾದರೂ ಬಾಧಿಸಬಹುದಾದರೂ ಅದಕ್ಕೆ ಇನ್ನೂ ಕಳಂಕವಿದೆ. ಈ ಕಳಂಕದಿಂದಾಗಿ ಜನರು ಇನ್ನೂ ಮನಸ್ಸಿನ ಅನಾರೋಗ್ಯವನ್ನು ಸ್ವೀಕರಿಸಲು ಹಿಂಜರಿಯುತ್ತಾರೆ. ಅದನ್ನು ಅಂಗೀಕರಿಸಲು ಮತ್ತು ವೈದ್ಯರಿಂದ ಸಹಾಯ ಪಡೆಯಲು ಅವರು ನಾಚಿಕೆಪಡುತ್ತಾರೆ. ಮಾನಸಿಕ ಆರೋಗ್ಯವನ್ನು ದೈಹಿಕ ಆರೋಗ್ಯದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಗೆ ಇವೆರಡೂ ಅಷ್ಟೇ ಮುಖ್ಯ. ನಮ್ಮ ಸಮಾಜವು ಮಾನಸಿಕ ಅಸ್ವಸ್ಥತೆಯನ್ನು ಬದಲಾಯಿಸಬೇಕಾಗಿದೆ. ಜನರು ಈ ಕಾಯಿಲೆಗೆ ಅಂಟಿರುವ ಕಳಂಕವನ್ನು ತೊಡೆದುಹಾಕಬೇಕು ಮತ್ತು ಅದರ ಬಗ್ಗೆ ಶಿಕ್ಷಣವನ್ನು ಪಡೆಯಬೇಕು.
ಮಾನಸಿಕ ಅಸ್ವಸ್ಥತೆಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ನೀಡದಿದ್ದರೆ ಪರಿಣಾಮಗಳು ಗಂಭೀರವಾಗಬಹುದು. ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಅಕ್ಟೋಬರ್ 10 ಅನ್ನು ವಿಶ್ವ ಮಾನಸಿಕ ಆರೋಗ್ಯ ಎಂದು ಆಚರಿಸಲಾಗುತ್ತದೆ. ಪ್ರಪಂಚದಾದ್ಯಂತ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಮಾನಸಿಕ ಆರೋಗ್ಯವನ್ನು ಬೆಂಬಲಿಸುವಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಮಾಡುವುದು ಈ ದಿನದ ಉದ್ದೇಶವಾಗಿದೆ. ಉಪಸಂಹಾರ: ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸದೃಢವಾಗಿರುವುದು ಜೀವನದ ಎಲ್ಲಾ ಅಂಶಗಳಲ್ಲಿ ಯಶಸ್ಸಿನ ಕೀಲಿಯಾಗಿದೆ. ಜನರು ಮಾನಸಿಕ ಅಸ್ವಸ್ಥತೆಯ ಪರಿಣಾಮಗಳ ಬಗ್ಗೆ ತಿಳಿದಿರಬೇಕು ಮತ್ತು ಭೌತಿಕ ದೇಹವನ್ನು ಹೇಗೆ ಆರೋಗ್ಯಕರವಾಗಿರಿಸಿಕೊಳ್ಳುತ್ತಾರೋ ಹಾಗೆಯೇ ಮನಸ್ಸನ್ನು ಆರೋಗ್ಯವಾಗಿಡಲು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು. ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಪರಸ್ಪರ ಬೇರ್ಪಡಿಸಲು ಸಾಧ್ಯವಿಲ್ಲ.